ಮತ್ತು ಹೆಂಗೆ ನಡೆದೈತವ ನಿನ್ನ ಜೀವನ? ಹಾಂ, ಮುಂದೇನು ಕೆಲಸ ಮಾಡ್ಬೇಕಾ ಇಲ್ಲ ಮದ್ವೆಗಿದ್ವಿ ಏನಾರ ಪ್ಲ್ಯಾನ್ ಅದಾವ? ಏನು ನನಗೆ ಕೆಲಸ ಮಾಡ್ಬೇಕಂತ ಏನು ಇಷ್ಟ ಇಲ್ವಾ, ಮದುವೆ ಆಗಿ ಸುಮ್ಮನೆ ಹೋಗ್ಬಿಟ್ರೆ ಆತ ಅನ್ನಂಗಾಗೈತಿ. ಆದ್ರೆ ನಮ್ಮ ಮಮ್ಮಿ ನೋಡು ರಚ್ಚು, ನೀನು ನಿನ್ನ ಕಾಲ ಮೇಲೆ ನಿಂತ್ಕೋಬೇಕು ಹಾಗೆ ಹೀಗೆ ಅಂತಂದು ತಲೆ ತಿಂತಾರವ್ವ. ನನಗೇನು ಕೆಲಸ ಮಾಡೋಕೆ ಇಷ್ಟ ಇಲ್ಲ ನೋಡುವ. ನಾನು ಇನ್ನು ಮುಂದೆ ಫ್ರ್ಯಾಂಕಾಗಿ ಹೇಳ್ತೀನಿ. ಹೌದು, ಮತ್ತು ನಿಂದೇನು ಮುಂದೆ ಕೆಲಸ ಮಾಡ್ತೀಯಾ ಏನು ಮದ್ವೆಗಿದ್ವಿ? ಹಾಂ, ಹ್ಞೂ. ನಿಂಗೆ ಸರೋಜ ಆಂಟಿ ಅಂತ ಗೊತ್ತಾರ? ಅವು ಮೊದಲ ಸಣ್ಣವರಿದ್ದಾಗ ಭಾಳ ಚಂದ ಇದ್ರು ನೋಡೋರು. ನಾವು ಅವ್ರು ನೋಡಿ ಇವ್ರು ಎಷ್ಟು ಚಂದ ಅದಾರ, ಇವ್ರು ಏನು ಸೌಕಾರ ಹಚ್ತಾರೆ ನೋಡೋಣ ತಡಿ ಅಂತಂದು ನೋಡ್ತಿದ್ವಲ್ಲ ಅವ್ರನ್ನ. ಅವ್ರ ಮಗ ರಾಮನ್ನ ನಾ ಇಷ್ಟಪಡತ್ತೀನಿ. ಅವ ಅಂದ್ರೆ ನಂಗೆ ಭಾಳ ಇಷ್ಟ. ಓ, ಅಮ್ಮೋರು ರೂಟ್ ಹಿಂಗೆ ಹೊಂಟೈತೇನು? ಬಾರಿ ಬಿಡುವ. ಮತ್ತು ನಮಗೆ ಯಾವಾಗ ಪರಿಚಯ ಮಾಡಿಸ್ಕೊಡೋದು ನಿಮ್ಮ ಹುಡುಗನ್ನ? ಅದಕ್ಕೇನು, ಈಗ ಹೋಗೋಣ ನಡಿ, ಅವ್ರ ಮನೆಗೆ ಹೋಗೋಣ, ಮಾತಾಡೋಣ. ಹಾಂ, ಇಷ್ಟು ಡೇರಿಂಗ ನಿನಗೆ ಅವ್ರ ಮನೆಗೆ ಹೋಗೇ ಮಾತಾಡೋಷ್ಟು? ಹೈ, ನಮ್ಮಿಬ್ಬರು ಲವ್ ಸ್ಟೋರಿ ಮನ್ಯಾಗೂ ಗೊತ್ತು, ಮನೆಯವರೆಲ್ಲರೂ ಒಪ್ಪ್ಯಾರ, ಮದುವೆನೂ ಫಿಕ್ಸ್ ಮಾಡೋರು ಅದಾರ. ಓ ಹೌದಾ, ಭಾರಿ ಬಿಡುವ ನಿಂದು. ಯಾರ ಬಗ್ಗೆ ಆಡ್ಕೊಳ್ಳಿ? ಒಟ್ಟು ಯಾರಿಗಾರ ಏನಾರ ಹೇಳಿ ಜಗಳ ಹಚ್ಲಿಕ್ಕಂದ್ರೆ ನನಗೆ ಸಮಾಧಾನ ಆಗಂಗಿಲ್ಲ. ಏನದ ಇದೊಂದು ಚಟ ನನಗೆ. ಒಟ್ಟು ಯಾರಿಗೆ ಜಗಳ ಹಚ್ಚಲಿ? ನನ್ನ ಬುದ್ಧಿರ ಎಲ್ಲರಿಗೂ ಗೊತ್ತೈತಿ. ಯಾರಿಗಾರ ಹಿಂಗೆ ಅಂತ ಹೇಳಿದ್ರೆ ನಾನು ಯಾರೂ ನಂಬಂಗಿಲ್ಲ. ಏನು ಮಾಡಲಿ, ಜಗಳ ಹಚ್ಲಿಕ್ಕೆ ನೆಮ್ಮದಿಯಾರ ಇರಂಗಿಲ್ಲ ನನಗೆ. ಇವರಿಬ್ಬರು ಹುಡುಗಿಯರು. ಈಕಿ ಸೌಭಾಗ್ಯಕ್ಕನ ಮಗಳು ಸುಧಾರಾಣಿ. ಈಕಿ ಯಾರ? ಯಾರಾದ್ರೂ ನನಗೇನು ಕೇಳಿ ಕಾಟ ಫಿಟ್ಟಿಂಗು ಇಡೋಣಂತ. ಏನಾರ ಮಾತಾಡ್ತಾರನ? ಸ್ವಲ್ಪ ಮರ್ಜಿಗೆ ನಿಂತ್ಕೊಂಡು ಕೇಳೇನ? ಆ ಗಿಡದ ಬುಡಕ್ಕೆ ನಿಂತ್ಕೊಂಡು ಕೇಳ್ತೀನಿ. ಮತ್ತು ಜಲ್ದಿ ಮದುವೆ ಊಟ ಹಾಕಿಸ್ಬೇಕು ನೋಡು, ನಮಗೂ ಮದುವೆ ಊಟ ಉಣ್ಬೇಕಂತ ಆಸೆ ಆಗೈತಿ. ಹ್ಞೂನವ, ಹಾಕ್ಸೋಣಂತ. ಸರಿ ತಗೋರ್ವ, ನಾನು ಅವಾಗ ಹೇಳಿ ನಿನ್ನ ಭೇಟಿಯಾಗಿ ಬರ್ತೀನಿ ಅಂತ ಹೇಳಿ ಭಾಳ ಹೊತ್ತಾತು. ಮತ್ತು ಹಂಗೆ ಹೋಗುತ್ತಾ ರಾಮುಗೆ ಆರಾಮಿದ್ದಿದ್ದಿಲ್ಲ, ಸರೋಜ ಆಂಟಿಯವ್ರ ಮನೆಗೆ ಹೋಗಿ ಅವನು ನೋಡ್ಕೊಂಡು ಹೋಗ್ತೀನಿ. ಬಾ ಹೋಗೋಣಂತ. ಇಲ್ಲಿ ತಗೋರಪ್ಪ, ನಾ ಮತ್ತೊಮ್ಮೆ ಬರ್ತೀನಿ. ನಮ್ಮ ಅಮ್ಮ ಹೆಂಗೂ ನಿಮ್ಮ ಅಮ್ಮನ ಭೇಟಿ ಆಗೋಕನಾಗತ್ತಾಳಲ್ಲ, ನಮ್ಮ ಅಮ್ಮನ ಕರ್ಕೊಂಡು ನಾಳೆ ನಿಮ್ಮ ಮನೆಗೆ ಬರ್ತೀನಂತ. ಊಟಕ್ಕೆ ಬರ್ತೀನಿ. ಮತ್ತು ಈ ಅಪ್ಪ ಇಲ್ಲೇ ತೋಟದಾಗತಾನ, ಕರ್ಕೊಂಡು ಮನೆಗೆ ಊಟಕ್ಕೆ ಹೋಗ್ತೀನಿ ನಾನು. ನೀ ಹೋಗು, ನಾನು ನಾಳೆ ಬರ್ತೀನಿ ನಿಮ್ಮ ಮನೆಗೆ. ಸರಿ ತಗೋರಪ್ಪ, ನಾಳೆ ಬಾ. ಬಾಯ್. ಹಾಂ ಸರಿ, ಬಾಯ್. ನಮ್ಮ ತೋಟದ ದಾರಿ ಹಿಂಗನ ಏನು ಮುಂದೆ ಹೋಗಿ ಹೊಳ್ಬೇಕ? 1 2 3 4 5ನೇ ಗಿಡ ಅಲ್ಲಿ ಹೊಳ್ಬೇಕಾ? ನಡೆದಾಡುವ ಕಾಮನ ಬಿಲ್ಲು. ಹುಡುಗಿ? ಅವಿ ನೀನ? ನಾನು ಆಂಟಿ. ಹೇಳ್ರಿ ಆಂಟಿ. ನೀನು ಯಾರು ಹುಡುಗಿ ಅಂತ ಗೊತ್ತಾಗ್ಲಿಲ್ಲ ಅವಿ, ಯಾರು ನೀನು? ನಾನು ರೀ ಆಂಟಿ, ಮ್ಯಾಲಿನ ಓನ್ಯಾಗ ಸೋಮಪ್ಪಣ್ಣಾರ ಅಂತಿದ್ರಲ್ರಿ, ಮಿಲ್ಟ್ರಿ ಸೋಮಪ್ಪಣ್ಣಾರ, ಅವ್ರ ಮಗಳ್ರಿ ಆಂಟಿ, ರಚನಾ ಅಂತಂದು. ಅಪ್ಪಾಜಿದು ರಿಟೈರ್ಡ್ ಆತ್ರಿ, ಅದಕ್ಕೆ ಇಲ್ಲೇ ಬಂದು ಸೆಟ್ಲ್ ಆಗ್ಯವ್ರಿ ಈಗ. ಅಯ್ಯ, ನಮ್ಮ ಸೋಮಪ್ಪಣ್ಣನ ಮಗಳ ನೀನು? ಅಯ್ಯ, ಎಷ್ಟು ಚಂದದೇ ಅವ. ನೋಡಿದ್ದೆ ಇಲ್ಲ ಬಿಡು, ನಾವು ಸಣ್ಣರಿದ್ದಾಗ ಹೋದ್ರವ, ನೀವು ನೋಡೇ ಇಲ್ಲ ನಾನು. ನೀ ಒಬ್ಬಕ್ಕೆ ನಮ್ಮ ಮಗಳು? ಏನು ಅಣ್ಣ ತಮ್ಮ? ಇಲ್ಲ ಆಂಟಿ, ನಾ ಒಬ್ಬಕ್ಕೆ ಮಗಳ್ರಿ. ಹೌದಾ? ನೀನು ಸುಧಾರಾಣಿ ಫ್ರೆಂಡ್ಸ್ ಅಲ್ಲ ಯಾವ ನೀವು ಸಣ್ಣವರಿದ್ದಾಗಿಂದನೂ? ಹ್ಞೂ ರೀ, ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸ್ ರೀ. ನಂಗೆ ಆಕಿನ ಕಂಡ್ರೆ ಭಾಳ ಇಷ್ಟ ರೀ. ಹೌದಾ? ಚಲೋ ಹುಡುಗಿನ. ಸ್ವಲ್ಪ ಸುಳಿ ಸುಮಾರು ಬಿಟ್ರೆ ಚಲೋ ಹುಡುಗಿನ, ಹಾಗೇನು ಚಲೋ ಹುಡುಗಿ ಬಿಡವ. ಮತ್ತು ಬೆಸ್ಟ್ ಫ್ರೆಂಡ್ ಅಂತಾರೆ, ಮತ್ತು ನಿಮ್ಮ ಮುಂದೆ ಯಾಕೆ ಮಾತಾಡೋದಲ್ಲ, ಚಲೋ ಹುಡುಗಿ ಬಿಡವ ಆಕೇನು. ಯಾಕಂಟಿ ಹಂಗ್ಯಾಕಂತೀರಿ? ಏನು ಹೇಳ್ರಿ, ಏನಾರ ಹೇಳ್ಬೇಕಿತ್ತಾನ? ಏನಿಲ್ಲ ಬಿಡವ, ಏನಿಲ್ಲ ಅಂಥದ್ದೇನಿಲ್ಲ. ಸರಿ ತಗೋರಂಟಿ, ನಾ ಹೋಗ್ತೀನಿ ರೀ ನಮ್ಮ ತೋಟಕ್ಕೆ. ನಿಮ್ಮ ತೋಟದ ಮಗ್ಲವ, ನಮ್ಮದು ತೋಟ. ಬಾ, ಹಿಂಗೆ ಮಾತಾಡ್ಕೊಂತ ಹೋಗೋಣಂತಿಬ್ರು. ಹಾಂ ಆಂಟಿ, ಬರ್ರಿ ಹೋಗೋಣ. ನೋಡುವ, ನೀ ಎಷ್ಟು ಲಕ್ಷಣವಾಗಿ ಚೂಡಿದಾರ್ ಹಾಕ್ಕೊಂಡು ಮ್ಯಾಲೆ ವೇಲ್ ಹಾಕ್ಕೊಂಡು ಹಣಿ ತುಂಬ ಕುಂಕುಮ ಇಟ್ಕೊಂಡು ಎಷ್ಟು ಚಂದದಿದೆ. ಹೆಣ್ಮಕ್ಳಂದ್ರೆ, ಹಳ್ಳ್ಯಾನ ಹೆಣ್ಮಕ್ಳಂದ್ರೆ ಹಿಂಗೆ ಇರ್ಬೇಕು. ಅದು ಆಕಿ ನೋಡಿದೇನವ, ಆಕಿ ನಿನ್ಗೆ ಹೇಳ್ತಿ ಸುಧಾ, ಆ ಜಂಪರ್ ಹಾಕ್ಕೊಂಡಾಳ, ಲಂಗ ಹಾಕ್ಕೊಂಡಾಳ, ಮ್ಯಾಗ ಒಂದು ಬೇಲಿಲ್ಲ ಏನಿಲ್ಲ. ಅವೆಲ್ಲ ಹಳ್ಳ್ಯಾಗಿರೋ ಹೆಣ್ಮಕ್ಳು ಇವೆಲ್ಲ ಸಂಸ್ಕೃತಿ ಇವು. ಹಂಗೆ ಯಾಕಂತೀರಿ ಆಂಟಿ? ಆಕಿನೂ ಕಾಲೇಜೆಲ್ಲ ಓದಾಳ, ಮತ್ತು ಫ್ಯಾಷನ್ ಎಲ್ಲ ಗೊತ್ತೈತಿ, ಹಂಗೆ ಇರ್ತಾಳೆ ಬಿಡ್ರಿ. ಕಾಲೇಜೆಲ್ಲ ಓದಾರ, ಅದು ಹೌದು ಬಿಡವ, ನಾ ಏನಿಲ್ಲ ಅನ್ನಂಗಿಲ್ಲ. ಆದರೂ ಈ ಹಳ್ಳ್ಯಾಗ ಇಲಿ ಹೋತಂದ್ರೆ ಹುಲಿ ಹೋತನ್ನೋ ಮಂದಿ. ಚಂದಂಗೆ ನಮ್ಮ ಪಾಡಿಗೆ ನಾವು ಇರ್ಬೇಕು. ಅದನ್ನು ಬಿಟ್ಟು ಈ ಎದೆ ಮೇಲೆ ವೇಲಿಲ್ಲಾರ್ದ ಅಡ್ಡಾಡಿದ್ರೆ ಗಂಡಸರು ಸುಮ್ಮ ಇರ್ತಾವ?
ಅದು ಅಲ್ದ ಮೊನ್ನೆ ಅವರಪ್ಪ ಯಾವುದೋ ಒಂದು ದೊಡ್ಡ ಸಿರಿಮಂತರ ಹುಡುಗನ್ನ ನೋಡಿದ್ನಂತ. ಎಂಥ ಚಂದಿತ್ತಂತ ವರ. ಇದಕ್ಕೆ ಏನಾಗಿತ್ತ ಏನು, ಬಡ 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 ಮನೆಯಿಂದ 2 ದಿನ ಓಡಿ ಹೋದ್ಲು. ಓಡಿ ಹೋಗಿ ಮತ್ತೆ ಬಂದ್ಲು. ಅವ್ರು ಅವನು ಕೇಳಿದ್ರೆ ಇಲ್ಲ ನಮ್ಮ ಅಣ್ಣನ ಮನೆಗೆ ಹೋಗಿದ್ಲು ಅಂತಂದು. ಯಾರಿಗೆ ಗೊತ್ತೈತಿ, ಅಣ್ಣನ ಮನೆಗೆ ಹೋಗಿದ್ಲ, ಎಲ್ಲಿ ಹೋಗಿದ್ಲ. ಮತ್ತು ಅಲ್ಲಿಂದ ಬರುತ್ತಲನ ಸರೋಜಿ ಮಗ, ಸರೋಜಿ ಅಂತ ಅದಾಳ ನಮ್ಮ ಊರಾಗ. ಆಕೆ ಮಗನ ಇಷ್ಟಪಟ್ಟಿನಂತಂದು ಮತ್ತು ಅವ್ರ ಲಗ್ನ ಹಾಕಾರಂತ ಸುದ್ದಿ. ಏನವ ಇವೆಲ್ಲ ಹೆಣ್ಮಕ್ಳಿಗೆ, ಏನು ಹೆಣ್ಮಕ್ಳು ಏನವ ಇವು. ಹೌದಾ ಆಂಟಿ, ಆಕೆ ನನ್ನ ಮುಂದೆ ಆ ಥರ ಏನು ಹೇಳಿಲ್ಲಲ್ಲ. ಬರೀ ನಾ ಹುಡುಗನ ಇಷ್ಟಪಟ್ಟೀನಿ, ಮದುವೆ ಆಗತ್ತೀನಂತಂದು. ಆಕೆ ಅವ್ರ ಮಾವಾರ ಮನೆಗೆ ಹೋಗಿರ್ಬೋದಲ್ಲ. ಯಾವ ಮಾವಾರ ಮನೆಗೆ ಹೋಗಂದು? ಹಾಂ, ಈ ಸುಳ್ಳು ಹಂಗೆ ಹೇಳ್ತಾವು. ಏನಾರ ಒಂದು ಹೇಳಕ್ಕೆ ಬೇಕಲ್ಲ, ಅದಕ್ಕೆ ಹೇಳ್ತಾವು. ಅವ್ರ ಮಾವಾರ ಮನೆಗೆ ಏನು ಹೋಗಿರೋಕ್ಕಿಲ್ಲ ಅನಿಸ್ತೈತವ ನನಗೆ. ಅಷ್ಟಕ್ಕೂ ಅವ್ರ ಮಾವ ಇಂಥವೆಲ್ಲ ತಲೆಗೆ ಹಚ್ಕೊಳ್ಳೋವಲ್ಲ ಅವ ಮನುಷ್ಯ. ತಾನಾತು, ತನ್ನ ಮಕ್ಕಳಾತು, ತನ್ನ ಕೆಲಸ ಆತಂತಿರವ. ಇವು ಕುರ್ದು ಯಾಕೆ ತಲೆಗೆ ಹಚ್ಕೊತಾನವ? ಈ ಹುಡುಗಿ ಯಾಕೆ ಒಂದು ಸ್ವಲ್ಪ ಬರಬ್ಬರಿನೇ ಇದ್ದಂಗಿಲ್ಲವ ನನಗೆ. ಹಂಗೆ ಓಡಾಡೋದೇನು ಇದು ಹಳ್ಳ್ಯಾಗ? ಚಿಚಿ ನಮಗೆ ಇಷ್ಟ ಆಗಂಗಿಲ್ಲವ. ಹೆಣ್ಮಕ್ಳಂದ್ರೆ ನಿಮ್ಮ ಗತೆ ಇರಬೇಕು. ನೀ ಎಷ್ಟು ಚಂದದಿ ನೋಡೀಗ. ಯಾರ ಕೆಮ್ದಂಗೆ ಆತಲ್ಲ? ಯವ್ವ ಸೋಮಪ್ಪಣ್ಣ, ಹೋಗ್ಬೇಕು ನಾ ಇಲ್ಲಿಂದ ಎಣ್ಣ. ಆಂಟಿ, ಏನು ಯೋಚನೆ ಮಾಡಕತ್ತೀರಿ ಹೇಳ್ರಿ? ಏನಿಲ್ಲವ. ಅಯ್ಯೋ, ಮನ್ಯಾಗ ಅಣ್ಣಕ್ಕಿಟ್ಟು ಹಂಗೆ ಬಂದೀನಿ. ತೋಟದ ಕಡೆ ಕಟ್ಟು ಬರ್ತೀನಿ, ಹೋಗ್ಬರ್ತೀನಿ ನಾನು. ಮತ್ತೆ ಬೆಟ್ಟಾಗೋಣ, ಹೋಗ್ಬರ್ತೀನಿ. ಇವ್ರು ಆಂಟಿ ಇಲ್ಲಿ ತನಕ ಬಂದು ಅನ್ನಕ್ಕಿಟ್ಟಿನಂತ ಹೊಳೆ ಓಡೋದ್ರಲ್ಲ. ಆಟಾಗ ಹೋಲ್ಬಿಡು, ನಾನು ಅಪ್ಪನ ಹತ್ರ ಹೋಗಿ ಊಟಕ್ಕೆ ಕರ್ಕೊಂಡು ಹೋಗ್ಬಿಡ್ತೀನಿ ಅತ್ತಾಗ. ರಚನಾ ಅಪ್ಪ, ನೀವೇ ಬಂದ್ರಿ. ನಿಮ್ಮನ್ನು ಕರೆಯಕ್ಕೆ ತೋಟದ ಕಡೆ ಬರಾಕತ್ತಿದ್ದೆ. ಸರಿ ಬರ್ರಿ ಹೋಗೋಣ್ರಿ ಊಟಕ್ಕೆ. ಹಾಂ, ಊಟಕ್ಕೆ ಹೋಗೋಣಂತ. ಈಗ ಒಬ್ಬಕ್ಕೆ ಹೆಣ್ಮಗಳ ಜೊತೆ ಮಾತಾಡ್ಕೊಂಡು ನಿಂತಿದ್ದಲ್ಲಿ ನೀನು. ಆಕಿ ಜೋಡಿ ಮಾತಾಡೋಕೆ ಹೋಗ್ಬಿಡವ. ಆಕಿ ಸುಮ್ಮನೆ ಇಲ್ಲಾರ್ದೇನ್ರ ಹೇಳಿ ತಲೆ ಕೆಡಿಸಿ ಜಗಳ ಹಚ್ಚಿಡ್ತಾಳಕ್ಕೆ. ಹೆಣ್ಮಗಳು ಬರೋಬ್ಬರಿ ಇರ್ಲಿಕ್ಕೆ ಆಕಿ ಜೋಡಿ ಇನ್ನೂ ಮಾತಾಡೋಕೆ ಹೋಗ್ಬೇಡ. ಅಪ್ಪ, ಆಕೆ ಜಗಳ ಹಚ್ತಾಳಂತ ನಿಮ್ಗೆ ಹೆಂಗೆ ಗೊತ್ತು? ಹಾಂ, ನೀವು ಇಲ್ಲಿ ಇದ್ದಿದ್ದಿಲ್ಲ ಬಿಟ್ಟಿದ್ದಿಲ್ಲ, ಆದರೂ ನಿಮ್ಗೆ ಹೆಂಗೆ ಗೊತ್ತಪ್ಪ ಆಕೆ ಜಗಳ ಹಚ್ತಾಳಂತ? ಅದ ಯಾವಾಗಾರ 2 ತಿಂಗಳು ರಜೆಗೆ ಹೋಗೋಣ ಬಾ ಅಂತಂದ್ರೆ ನಿಮ್ಮವ್ವ ಬರ್ತಿದ್ದಿಲ್ಲಲ್ಲವ. ಅಲ್ಲೇ ಇರು ಅದೇನು ಮಾಡ್ತೀರಾ ಇಂಡಿಯಾ ಅಂತಂದು ಏನು ದೊಡ್ಡ ಹಂಗೆ ಅಲ್ಲೇ ಊಟದ ಕತೆ ಮಾಡ್ತಿದ್ಲಲ್ಲ. ಆವಾಗ ನಾ 15 ದಿನ ಬರ್ತಿದ್ನಲ್ಲವ, ಇಲ್ಲಿಗೆ ಬರ್ತಿದ್ದೆ. ಸುಳ್ಳ ಆ ಟ್ರಿಪ್ ಈ ಟ್ರಿಪ್ ಅಂತೇಳಿ ಹೋಗಿದ್ನಷ್ಟ. ಇಲ್ಲಿಗೆ ಬಂದು ಇಲ್ಲೇ ಇರ್ತಿದ್ದೆ. ಈ ಹೆಣ್ಮಗಳು ಒಟ್ಟ ಸರಿ ಇಲ್ಲ. ಊರಾಗ ಒಂದ್ರ ಜಗಳ ಹಚ್ಲಿಕ್ಕಂದ್ರೆ ಈಗ ನಿದ್ದೆ ಊಟ ಏನೂ ಬರೋಂಗಿಲ್ಲ. ಅದನ್ನೇನು ಮಾಡ್ತೀವ, ಒಟ್ಟಾಗಿ ಜೋಡಿ ಮಾತಾಡೋಕೆ ಹೋಗ್ಬೇಡ. ಅತ್ತಾಗ ಸುಮ್ಮನೆ ಏನರ ಹೇಳ್ತಾ ಹಾಕಿ. ಸರಿಪ್ಪ, ಬಾ ಹೋಗೋಣ. ನಿನ್ನಾಣಿ ನಿನ್ನಾಣಿ ಈಕಿನ ಇಲ್ಲೇ ಹೊಂಟಾಳಲ್ಲ. ಚಲೋ ಆತು. ಮತ್ತಿಟ ಈಕಿಗೆ ನೋಡಿ ಹೆಂಗೆ ಕಿಡ್ಡಿ ಇಡ್ತೀನಿ ಈಗ. ಈಕಿನ ರಾಣಿ, ಸುಧಾರಾಣಿ. ಹಾಂ, ಯಾರು? ಓ, ಪರಿಮಳ ಆಂಟಿ ನೀವ್ರಿ? ಹೇಳ್ರಿ ಆಂಟಿ. ಏನ್ರಿ? ಏನೇವ ರಾಮನ್ ಜೋಡಿ ಮದುವೆ ಫಿಕ್ಸ್ ಆತಂತಲ್ಲಿಂದ ಹಂಗೆ ಸುದ್ದಿ. ಅದನ್ನ ಕೇಳೋಣಂತಂದು ನಿಂದ್ರಿಸಿದೆ. ಹ್ಞೂ ಆಂಟಿ, ನಾವಿಬ್ರು ಇಷ್ಟಪಟ್ಟಿವ್ರಿ. ಮನೆಗೆ ಮದುವೆ ಮಾಡತ್ತಾರ್ರಿ. ಅಲ್ಲಿ ಊರು ಹೊರಗೆ ತೋಟ ಓದವಲ್ಲ, ಅಲ್ಲಿ ಮಾತಾಡ್ಕೊಂಡು ನಿಂತಿದ್ರಲ್ಲ, ನಿನ್ಗೆ ಗೆಳತೇನೆ ಹಾಕಿ? ಹ್ಞೂ ರೀ ಆಂಟಿ, ನನಗೆ ಗೆಳತ್ರಿಕಿ. ಆದರೆ ಮಿಲ್ಟ್ರಿ ಸೋಮಪ್ಪಣ್ಣ ರೀ ಅವ್ರ ಮಗಳು ರಚನಾ ರೀ ಈಕಿ. ನೋಡಿದ್ರೆ ಆಂಟಿ ನೀವು? ಹ್ಞೂ ನೋಡಿದ್ಯಾ, ಹುಡುಗಿನ ಮಾತಾಡ್ಸಿನೂ ಬಂದೆವ. ಏನೇವ ನಿನ್ನ ಗೆಳತೇನೆ ಹಾಕಿ? ಹ್ಞೂ ಆಂಟಿ, ನನ್ನ ಬೆಸ್ಟ್ ಫ್ರೆಂಡ್ ರೀ ಆಂಟಿ ಈಕಿ. ಯಾಕ್ರಿ ಆಂಟಿ, ಏನಾರ ಅಂದ್ಲನ್ರಿ? ನನಗೇನು ಅಂದಿಲ್ಲವ. ಹೋಗ್ಲಿ ಬಿಡು, ಸುಮ್ಮನೆ ಯಾಕೆ ಇರ್ಲಿ ಬಿಡು. ನಿನ್ನ ಪಾಡಿ ನೀವು ಹೊಂಟಿದ್ದೆಲ್ಲ ಹೋಗು. ಯಾಕಂಟಿ, ಏನಾಯ್ತು ಹೇಳ್ರಿ? ಏನಾರ ಅಂದ್ಲನ್ರಿ? ಇಬ್ಬರು ಜೋಡಿ ಗೆಳತಾರಂತೀರಿ, ಮತ್ತು ಯಾಕೆ ಸುಮ್ಮನೆ ಒಂದು ಮಾತು ಬರ್ತಾವು ಒಂದು ಮಾತು ಹೊಕ್ಕವು. ಹೋಗ್ಲಿ ಬಿಡು, ಯಾಕೆ ಬೇಕು ಸುಮ್ಮನೆ. ನೀನಷ್ಟು ಚಂದ ಇಲ್ಲಲ್ಲ ಆಕಿ, ಅದಕ್ಕೆ ಏನರ ಅವಾಗ ಅಂದಿರ್ತಾಳೆ. ಹೋಗ್ಲಿ ಬಿಡವ, ಮತ್ತು ಅವ್ನು ಹೇಳಿ ನಿನ್ನ ಮನಸ್ಸಿನಾಗ ಯಾಕೆ ಕೊಡೋದು. ಹೋಗಿ ಮನೆಗೆ ಹೊಂಟಿದ್ದೇನೆ, ಹೋಗು. ಇಲ್ಲ ಆಂಟಿ, ಏನಂದ್ಲು ಹೇಳ್ರಿ ಆಂಟಿ? ಏನಾರ ಅಂದ್ಲ ಆಂಟಿ ನಂಗೆ? ಇಲ್ಲ, ನಾನು ಹಂಗೆ ಅಂದೆ. ನಿಂದು ಮದುವೆನವ, ಮತ್ತು ಹಿಂಗೆ ಆಕಿ ಇದು ಸುಧಾನ್ ಮದುವೆ ಅಂತ ರಾಮನ್ ಜೋಡಿ ಅಂತ ನಾನು ಅನ್ನೆವ. ಅದಕ್ಕೆ ಅಯ್ಯ ಆಂಟಿ ಆಕಿದೇನು ಹೇಳ್ತಾರೆ ಬಿಡ್ರಿ. ಕಾಲೇಜ್ನಾಗ ಇದ್ದಾಗೂ ಹಿಂಗೆ ಹುಡುಗರ ಜೊತೆ ಸುತ್ತಾಡಿದ್ಲು. ಮತ್ತು ಇಲ್ಲಿ ಬಂದು ಯಾರನ್ನಾರು ಒಬ್ಬರು ಮದುವೆ ಆಗ್ಬೇಕಲ್ಲ, ಮತ್ತು ರಾಮು ಒಳ್ಳೆ ಹುಡುಗಿರ್ಬೇಕು, ಅದಕ್ಕೆ ಆಗಾಕತ್ತಾಳ ಅಂತ ಏನೇ ನಾವು ಹೆಂಗೆ ಮಾತಾಡಿದ್ಲವ ಆಕಿ. ಏನು ಹಿಂಗಂದ್ಲ ಆಂಟಿಕೆ? ಮತ್ತು ಅಷ್ಟೇ ಅಲ್ಲ,
ನೋಡ್ರಿ ಆಂಟಿ ಹೆಂಗೆ ಅಡ್ಡಾಡ್ತಾಳ, ಹಳ್ಳ್ಯಾಗ ಅಡ್ಡಾಡಿ ಹಿಂಗೆ ಅಡ್ಡಾಡೋದು. ನಾನು ನೋಡ್ರಿ ಚೂಡಿದಾರ್ ಹಾಕ್ಕೊಂಡು ಎದೆ ಮೇಲೆ ವೇಲ್ ಹಾಕ್ಕೊಂಡು ಎಷ್ಟು ಚಂದ ಅಡ್ಡಾಡಾಕ್ತೀನಿ. ಇದು ನೋಡ್ರಿ ಆ ಜಂಪರ್ ಹಾಕ್ಕೊಂಡು ಲಂಗ ಹಾಕ್ಕೊಂಡು ಎದೆ ಮೇಲೆ ವೇಲ್ ಇಲ್ಲದ ಹೆಂಗೆ ಅಡ್ಡಾಡ್ತೈತಿ, ಮತ್ತು ಮದುವೆ ಆಗತ್ತಂತಿದ್ದು. ಇದನ್ನು ನೋಡೇ ತಿಳ್ಕೊಂಬಿಡ್ರಿ ಈಕಿ ಎಷ್ಟ್ರಾಗದಾಳ ಅಂತಂದು ನನಗೆ ಏನೇನ್ರಿ ಹೇಳ್ತೈತೆ ಬಾಯಿಗೆ ಬಂದಂಗೆ. ನೀವು ಹೇಳತ್ತಿದ್ದೆಲ್ಲ ನಿಜ ಐತಿಲ್ಲ ಆಂಟಿ? ಆಕೆ ಹಿಂಗೆಲ್ಲ ಮಾತಾಡಲ್ಲ ಆಂಟಿ? ಹಾಂ ಹ್ಞೂ ಮತ್ತು ನಿಜಾನ ಆಕಿ ಅಂದಿದ್ದ ಹೇಳಕತ್ತೀನಿ ನಾನು. ಮತ್ತು ಅಷ್ಟ್ರಾಗ ಅವ್ರ ಅಪ್ಪಾರು ಬಂದರು, ಅದಕ್ಕೆ ನಾನು ಸುಮ್ಮ ಬಂದೆವ. ಮತ್ತು ನೀನು ಆಕಿಂಗೆ ಕೇಳಿ ನಾ ಹೇಳಿನಂತ ಹೇಳಕ್ಕೆ ಹೋಗ್ಬೇಡವ. ಮೊದ್ಲು ನನ್ನ ಗಂಡ ಜಗ್ಗ ಬಡಿತಾನೆ ನನ್ನ. ಮತ್ತು ಎಲ್ಲಿ ಸುಮ್ಮನೆ ಆತಾಗ ನನಗೂ 4 ಮಕ್ಳದಾವು ಕಟ್ಕೊಂಡು ಹೆಂಗೆ ಬಾಳೆ ಮಾಡ್ಬೇಕು ನಾನು. ಅದಕ್ಕೆ ಗಂಡನ ಕಟ್ಕೊಂಡು ಹೆಂಗೆ ಹಳ್ಳ್ಯಾಗ ಜೀವನ ಮಾಡಕತ್ತೀನಿ. ನಾ ಹೇಳಿನಂತ ಹೇಳಕ್ಕೆ ಹೋಗ್ಬೇಡವ ಆಕಿ ಮುಂದೆ ದಯವಿಟ್ಟು ಅಯ್ಯವ್ವ. ಮತ್ತು ಇಲ್ಲಿ ತಗೋರಂತೆ, ಹೆಂಗೋ ನಾಳೆ ಮನೆಗೆ ಬರ್ತೀನಿ ಅನ್ನಲ್ಲ, ಅಲ್ಲೇ ವಿಚಾರಿಸ್ತೀನಿ ಆಕಿನ. ಈಗ ಮನೆಗೆ ಹೋಗ್ತೇನೆ ರೀ. ಹಾಂ ಸರಿ ತಗೋರು, ಮನೆಗೆ ಹೋಗಿ ನಾನು ಮನೆಗೆ ಹೋಗಿ ಬರ್ತೀನಿ. ಯಪ್ಪ ಒಂದಂತೂ ಜಗಳ ಹಚ್ಚಿದೆ, ಆರಾಮ್ ನಿದ್ದೆ ಬರ್ತೀವತ್ತೆ. ಇದ್ರಾಗ ಒಂಥರ ಏನೋ ಮಜಾ. ಏ ಹೂವ ಯಾರಕ್ಕೆ ಹರಕತ್ತಕ್ಕೆ ಹರಿಬೇಡಯ್ಯವ್ವ, ನಮಗೂ ನಾಳೆ ಮುಂಜಾನೆ ದೇವ್ರಿಗೆ ಪೂಜೆ ಬೇಕು. ಹರಕ್ಕೆ ಹೋಗ್ಬೇಡ, ಸಾಕು ಹೋಗು. ಒಂದು 4 ಕರ್ಕೊಂಡೇನ. ಯಾಕ ನಾನು ರಾಜವ್ವ ಮನೆಗೆ ಹುಡುಗಿನ ನೋಡಕ್ಕೆ ಬಂದಿದ್ರಾಳ ಯಾಕ, ಅದಕ್ಕೆ ಸ್ವಲ್ಪ ಮಲ್ಲಿಗೆ ಹೂ ಹರ್ಕೊಂಡು ಹೊಂಟೀನಿ. ದಾಸವಾಳ ಹೂ ಏನು ಹರಿದಿಲ್ಲವ ನಾನು. ಹಾಂ ಸ್ವಲ್ಪ ಹರ್ಕೊಂಡು ಹೋಗ್ತೀನಿ ಯಾಕ. ಹೌದಾ, ನೀ ನನ್ನ ರಾಜವ್ವ ಹುಡುಗಿನ ನೋಡಕ್ಕೆ ಬಂದಾರ ಮನೆಗೆ. ಇನ್ನೊಂದು ಸ್ವಲ್ಪ ಆಬುಲಿ ಹೂ ಒಂದಿಸದ ನೋಡು, ಹರ್ಕೊಂಡು ಹೋಗು. ಇಲ್ಲ ಹೇಳಕ್ಕ ಸಾಕು, ಇವ ಒಂದಿವ್ಸ 4 ಸಾಕು. ಬರ್ಲಿಕ್ಕೆ ನಾಳೆ ಮನೆಗೆ ಮಾಡ್ತೀನಿಕಿನ. ನನ್ನ ಮುಂದೆ ಇಷ್ಟು ಚಲೋ ಮಳ್ಳಿ ಹಂಗಿರ್ತಾಳ, ನನ್ನಿಂದ ಇಂಥವೆಲ್ಲ ಮಾತಾಡ್ತಾಳೆ ಈಕೆ. ನಾಳೆ ಮಾತಾಡ್ತೀನಿ ಈಕೆ ಜೋಡಿ. ರಾಣಿ ನೀನ ಹಿಂಗ್ಯಾಕೆ ಹಾವು ಬುಸ್ಗುಡ್ದಂಗೆ ನಿಂತೇವ? ಹೋಗುವಾಗ ಎಷ್ಟು ಚಲೋ ಇದ್ದಲ್ಲ. ಹಾಂ ಮಾತಾಡಿದಾನೆ ರಚನ್ ಜೋಡಿ ಆರಾಮದಾಳ? ಅವರಮ್ಮ ಅವರವ್ವ ಅವರಪ್ಪ ಎಲ್ಲರೂ ಆರಾಮದಾರ? ಅವ್ರಿಗೇನಾಗೈತಿ, ಎಲ್ಲರೂ ಆರಾಮದಾರ. ರಚ್ಚು ನಾಳೆ ಬರ್ತೀನಿ ಅಂದಾಳ, ಮಾತಾಡ್ತೀನಿ ಆಕೆ ಜೋಡಿ. ಯಾಕ ಏನಾರ ಆತನ? ಏನಾರ ಅಂದ್ರೆ ಯಾರ ಏನು ಹೇಳ? ಇಷ್ಟೆಲ್ಲ ಆತು, ಹಿಂಗೆಲ್ಲ ಮಾತಾಡೋಂತಕ್ಕೆ ನನ್ನ ಬಗ್ಗೆ. ಇದನ್ನ ನಿನಗೆ ಯಾರು ಹೇಳಿದ್ರು? ಅವ್ರು ಅದಾರಲ್ಲ ಪರಿಮಳ ಆಂಟಿ ಅವರು. ಹೋಗೋ ಸುದ್ದೋಳಕ್ಕೆ ಮಾತು ಕೇಳಿ ನೀನು. ಆಕಿದ ಬರೀ ಕೆಲಸ, ಯಾರ ಮುಂದೆ ಏನು ಮಾತಾಡಲಿ, ಎಲ್ಲಿ ಏನು ಜಗಳ ಹಚ್ಚಿಡ್ಲಿ ಅಂತಂದು ಹೋಗಿ ಆಕಿನ ಮಾತಿಗೆ ತಲೆ ಕೆಡಿಸ್ಕೊಂಬಂದು ಇಲ್ಲಿ ಗುಮ್ಮ ಅಂತ ಕುಂತೀರಿ ನೀನು. ಆ ಹುಡುಗಿ ಹಂಗೇನು ಅಂದಿರಕ್ಕಿಲ್ಲ, ಆಕೆ ಜೋಡಿ ಮಾತಾಡಿ ನೋಡು. ಫೋನ್ ನಂಬರ್ ಐತಲ್ಲ, ಹಚ್ಚಿ ಮಾತಾಡು. ಮತ್ತು ಮಕ್ಕ ಹಬ್ಬಿಸ್ಕೊಂಡು ಯಾಕೆ ಕುಂದಿರ್ತೈತಿ, ಅದೇನು ಹಂಗೆ ಅಂದಿರಕ್ಕಿಲ್ಲ. ಆಕೆ ಪರಿಮಳ ಅಂದಾಕ್ರ ಹಾಕನಾಕಿ ಸುಬ್ಬಿ, ಆಕೆ ಬರೀ ಇಂಥ ಕೆಲಸ. ಆಕಿನ ಮಾತು ನಂಬಕ್ಕೆ ಹೋಗ್ಬೇಡ್ರಿ. ಅದು ಹಿಂಗೆ ಅಲ್ಲಿತ್ತಂದು ಇಲ್ಲೇ ಇಲ್ಲಿತ್ತಂದು ಅಲ್ಲೇ 1ಕ್ಕೆ 4 ಸೇರಿಸಿ ಹೇಳಿ ಜಗಳ ಹಚ್ಚಿ ಕುಂತು ನಿಂತು ಮೋಜು ನೋಡೋಕೆ. ಆಕಿನ ಮಾತು ನಂಬಕ್ಕೆ ಹೋಗ್ಬೇಡ, ನಡಿ ಒಳಗೆ ಬಂದಾಳಿಲ್ಲಿ.